ಎಲ್ರಿಗೂ ನಮಸ್ಕಾರ. ಡ್ರ್ಯಾಗನ್ ಫ್ರೂಟ್ ನೋಡಿದ್ರೆ ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ರಿ. ಅದ್ರ ಜೊತೆಗೆ ನಾವು ಮೇಜರ್ ಆಗಿ ಮಾಡಿರುವಂಥದ್ದು ಏಲಕ್ಕಿ. ಸೊ ಇದನ್ನ ನೀವು ನೋಡಿರ್ಬೋದು, ಮಲೆನಾಡಲ್ಲಿ ಮೇಜರ್ ಆಗಿ ಮಾಡ್ತಾರೆ. ಸೊ ಮಲೆನಾಡಲ್ಲಿ ಬೆಳೆಯೋಕ್ಕಾಗದಿರೋ ಏಲಕ್ಕಿ ನಮ್ಮ ಮಂಡ್ಯದಲ್ಲಿ ಬಂದಿದೆ ಅಂದರೆ ನೀವೇ ತಿಳ್ಕೊಳ್ಳಿ. ಯಾಕೆಂದರೆ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ಸೊ ಇದರಲ್ಲಿ SKP 14 ಮತ್ತು ಮಲಬಾರ್ ಗೋಲ್ಡು, ಈಗ ಸುಮಾರು ತಳಿಗಳು ನಮ್ಮ ಕರ್ನಾಟಕದಲ್ಲಿ ಸಿಗ್ತವೆ. ಬಟ್ ಅದೆಲ್ಲ ಬಂದು ನಮ್ಮ ಈ ಬಯಲುಸೀಮೆಗೆ ಸೂಟ್ ಆಗಲ್ಲ ಗಿಡ. ಸೊ ದಯವಿಟ್ಟು ಮಾಡ್ತೀನಿ ಅನ್ನೋರು ಯಾರೇ ನಮ್ಮ ಬಯಲುಸೀಮೆಯವರು ಬಂದು ನಮ್ಮ ತೋಟ ವಿಸಿಟ್ ಮಾಡಿ ನೋಡಿ. ನಿಮಗೆ ಲೋಕಲ್ ಗಿಡ, ಯಾಕೆಂದರೆ ನಾವು ಸರ್ ಅನುಭವದಿಂದ ಹೇಳ್ತಿರೋದು ನಾನು ಲೋಕಲ್ ಗಿಡಗಳನ್ನ ಸಕಲೇಶ್ಪುರದಿಂದ ತಂದು ಹಾಕಿದ್ವಿ, ಅದೆಲ್ಲ ಬರಲಿಲ್ಲ, ಫೇಲ್ಯೂರ್ ಆಯಿತು. ಈಗ ನೀವು ಹೋಗ್ತಿರೋದಾರಲ್ಲ ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲಿ ರೈಟ್ ಸೈಡ್ಗೆ ಒಂದು ತೋಟ ಸಿಗುತ್ತೆ ನೋಡಿ. 5 ವರ್ಷ ಆಯಿತು ಏಲಕ್ಕಿ ಹಾಕಿ, ಒಂದು ಕಾಯಿ ಬಿಟ್ಟಿಲ್ಲ. ಸೊ ಈ ರೀತಿ ಇದೆ. ಸೊ ಅದಕ್ಕೆ ಟೈಮು, ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ ರೈತರು. ಅದಕ್ಕಾಗಿ ಬಯಲುಸೀಮೆಯಲ್ಲಿ ಗಿಡ ತೊಗೊಳ್ಳಿ, ಅಲ್ಲಿ ವಾತಾವರಣನೇ ಸರ್. ಯಾಕೆ ಎಷ್ಟು ಹೇಳ್ತಿದ್ದೀವಿ ಅಂದರೆ ಇದು ವೆರಿ ಸೆನ್ಸಿಟಿವ್ ಪ್ಲ್ಯಾಂಟು. ಅದಕ್ಕೋಸ್ಕರನೇ ಇದು ಮಲೆನಾಡು ಬಿಟ್ಟರೆ ಎಲ್ಲೂ ಬೆಳೆಯೋಕ್ಕಾಗಲ್ಲ ಅಂತಲೇ ಮಾತಾಡ್ತಾರೆ ಏಲಕ್ಕಿ ಮತ್ತು ಕಾಳುಮೆಣಸು. ಸೊ ಅಂತಾದರೆ ಇಲ್ಲಿ ಬೆಳಿತಿದ್ದೀವಿ ಅಂದರೆ ಭಾಳ ಕೇರ್ಫುಲ್ಲಾಗಿ ಬೆಳಿಬೇಕು, ಮತ್ತು ಒಳ್ಳೆ ತಳಿ ಹಾಕಬೇಕು. ಇಲ್ಲ ಗಿಡ ಬರುತ್ತೆ, ಕಾಯಿ ಬರಲ್ಲ. ಅರ್ಥ ಆಯ್ತಾ? ಹಂಗಾಗಿ ಸರ್ ಇದು ನಮ್ಮದು 4 ವರ್ಷದ ತೋಟ, ಏಲಕ್ಕಿ ತೋಟ. ಸರ್ ಇದು ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ನಾ ಇದು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ತಂದಿದ್ದು. ಸೊ 140 ರೂಪಾಯಿ ಒಂದು ಕಂದಿಗೆ ಕೊಟ್ಟು ತಂದಿದ್ದು 4 ವರ್ಷದ ಹಿಂದೆ. ಸೊ ಇದು ಯಾವ ರೀತಿ ಅಂದರೆ ಒಂದು 2x2 ಗುಂಡಿ ಮಾಡಬೇಕು. 2x2 ಗುಂಡಿ ಮಾಡಿ ಸಾವಯವ ಗೊಬ್ಬರಗಳನ್ನೆಲ್ಲ ತುಂಬಿ, ಟ್ರೈಕೋಡರ್ಮ ಎಲ್ಲ ಥರ ಗೊಬ್ಬರ ತುಂಬಿ, ವೇಸ್ಟ್ ಡಿಕಂಪೋಸರ್ ಎಲ್ಲ ಹಾಕಿ ಅದನ್ನು ಬೇಸ್ ಲೆವೆಲಿಂದ ಒಂದು ಅರ್ಧ ಅಡಿ ಹೈಟ್ ಮಾಡಬೇಕು. ಸೊ ಅರ್ಧ ಅಡಿ ಹೈಟ್ ಮಾಡಿ ನಾವು ತಂದಾಗ ಗಿಡ ಬರೀ ಇಷ್ಟಿರುತ್ತೆ ಅಷ್ಟೇ. ಚಿಕ್ಕದು ಒಂದೇ. ಸೊ ಒಂದರಿಂದ ಏನಾಗುತ್ತೆ, ಮರಿ ಕಂದುಗಳು, ಸಕ್ಕರ್ಸ್ ಅಂತ ಕರಿತೀವಿ, ಅದೆಲ್ಲ ಏನಾಗುತ್ತೆ, ಟಿಲ್ಲರ್ಸ್ ಎಲ್ಲ ಡೆವಲಪ್ ಆಗಿ ನಿಮಗೆ ಒಂದು ಗಿಡದಿಂದ ಸುಮಾರು ಒಂದು 100ರಿಂದ 150 ಕಂದುಗಳು ಬರ್ತದೆ. ಇದು ಒಂದು ಗಿಡ ನಾಟಿ ಮಾಡಿದ್ರೆ. ಸೊ ಹಂಗಾಗಿ ಸೊ ಈ ರೀತಿ ನಾಟಿ ಮಾಡಿ ನಿಮಗೆ ಪ್ರೌಢಾವಸ್ಥೆಗೆ ಬರಬೇಕು ಅಂದರೆ ಕಂದುಗಳನ್ನ ನಾಟಿ ಮಾಡೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಜದಿಂದ ಮಾಡಿರೋ ಗಿಡಗಳು ಗ್ಯಾರಂಟಿ ಇಲ್ಲ. ಹೆಂಗೆ ಅಂದರೆ ಈಗ ನಾವು ಮಾವಿನಕಾಯಿ ತಿಂತೀವಿ, ನೀವು ಬಾದಾಮಿನೋ ರಸ್ಪುರಿನೋ ಮಾವಿನಕಾಯಿ ತಿಂತೀರಿ, ಆ ಓಟೆ ಹಾಕಿದ್ರೆ ಎಕ್ಸಾಕ್ಟ್ ತಾಯಿ ಗುಣ ಓಟೆಯಲ್ಲಿ ಬರೋಲ್ಲ. ನಾವು ತಿಂದಿರೋ ಹಣ್ಣು ಸ್ವೀಟ್ ಆಗಿದ್ರೆ ಅಲ್ಲಿ ಬರೋದು ಹುಳಿಯಾಗಿರುತ್ತೆ, ಇಲ್ಲ ಕಾಯಿ ಸರಿಯಾಗಿ ಬರೋಲ್ಲ. ಸೊ ಅದಕ್ಕೆ ಬೀಜದ ಗಿಡ ಯಾವತ್ತೂ ಪ್ರಿಫರ್ ಮಾಡಬೇಡಿ. ಸೊ ಡೈರೆಕ್ಟಾಗಿ ತೋಟಕ್ಕೆ ಬನ್ನಿ, ಕಂದನ್ನೇ ತೊಗೊಂಡೋಗಿ. ಇದೇನಿರುತ್ತಲ್ಲ ಬಾಳೆಕಂದು, ನೀವು ರೈತರಿಗೆ ಅರ್ಥ ಆಗುತ್ತೆ ಸಾಮಾನ್ಯವಾಗಿ. ಸೊ ಬಾಳೆಕಂದನ್ನು ಯಾವ ರೀತಿ ತೊಗೊಂಡೋಗ್ತೀವಲ್ಲ ಆ ರೀತಿ ತೊಗೊಂಡೋಗಿ ರೋಗ ಮುಕ್ತ ಗಿಡಗಳಿಂದ ಕಂದುಗಳನ್ನ ಆಯ್ಕೆ ಮಾಡಿದಾಗ ನಿಮಗೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಾಗಂದರೆ ಗಿಡಗಳು ಯಾವುದೇ ರೀತಿ ಆಗದಾಗ ಇಳುವರಿ ಕೊಡುತ್ತೆ. ಇಳುವರಿ ಇಂಪಾರ್ಟೆಂಟು. ಬರೀ ಗಿಡ ಬಂದು ಹಣ್ಣು ಬರಲಿಲ್ಲ ಅಂದರೆ ಈಗ ನಿಮಗೆ ಕೊಟ್ಟೆ ಎಷ್ಟೋ ಚೆನ್ನಾಗಿ ಸ್ವೀಟ್ ಆಗಿತ್ತು. ಸೊ ಅದೇ ರೀತಿಯಾಗಿ ಕ್ವಾಲಿಟಿಯಾಗಿ ಏಲಕ್ಕಿ ಬರುತ್ತೆ. ಇದು ಆಫ್ ಸೀಸನು, ಅಂದರೆ ಈಗ ಹಣ್ಣಿರಲ್ಲ. ನೀವು ಬಂದಿರೋವಂಥದ್ದು ಆಫ್ ಸೀಸನು ರೈತರು. ಸೊ ನೀವು ಮಳೆಗಾಲದಲ್ಲಿ ಬಂದರೆ, ಅಂದರೆ ಆಗಸ್ಟ್ ಟೈಮಲ್ಲಿ ಬಂದರೆ ಪೂರ ಬರೀ ನಿಮಗೆ ಏಲಕ್ಕಿಲೇ ಕವರ್ ಆಗಿಬಿಟ್ಟಿರುತ್ತೆ ಜಾಗ, ನೀವು ನೆಲನೇ ಕಾಣಲ್ಲ. ಅಂದರೆ ಇದನ್ನು ಸರ್ ಯಾವುದೇ ರೀತಿ ಪರಾವಲಂಬಿ ಜೀವಿ, ನೀವು ಮೆಣಸಿಗೆ ಹೇಳ್ದಂಗೆ ಅಡಿಕೆ ಅಥವಾ ತೆಂಗು ಅಥವಾ ಕಾಡು ಬೆಳೆ ಅಥವಾ ನೀವೇನು ಟೀಕ್ ಬೆಳಿತೀರಿ, ಮಹಾಗನಿ ಬೆಳಿತೀರಿ, ಶ್ರೀಗಂಧ ಬೆಳಿತೀರಿ ಅಂದರೆ ಮಧ್ಯದಲ್ಲಿ ಆರಾಮಾಗಿ ಏಲಕ್ಕಿ ಮತ್ತು ಕಾಳುಮೆಣಸು ಬೆಳ್ಕೋಬೋದು. ಸೊ ಈಗ ಇದಕ್ಕೆ ಒಂದು 60% ಶೇಡ್ ಬೇಕಾಗುತ್ತೆ. ಸೊ ಈ ವೆರೈಟಿ ನಿಮಗೆ 40 ಡಿಗ್ರಿ ಟೆಂಪ್ರೇಚರೆಲ್ಲ ಬರುತ್ತೆ. ನಿಮಗೆ ಈಗ ನೋಡಿ ಇದೆಲ್ಲ ಕಾಯಿ ಬಿಟ್ಟಿರುವಂಥದ್ದು, ಇದೆಲ್ಲ ನೋಡಿ ಇದೆಲ್ಲ ಕಾಯಿ ಬಿಟ್ಟಿರುವಂಥದ್ದು ಇದು ಲಾಸ್ಟ್ ಟೈಮ್ದು. ನಿಮಗೆ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ನಿಮಗೆ ಲೋಕಲ್ ವೆರೈಟಿ ಎಲ್ಲ ನೆಲದಲ್ಲಿ ಬರುತ್ತೆ, ಹಿಂಗೆ ನೆಲದಲ್ಲೇ ಕಾಯಿ ಬಿಡುತ್ತೆ. ಬಟ್ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ನಿಮ್ಗೆ ಮೇಲ್ಗಡೆ ಬರುತ್ತೆ, ಹಿಂಗೆ ಈ ರೀತಿ ಕರ್ವ್ ಶೇಪಲ್ಲಿ ಬಂದು ಕಾಯಿ ಬಿಡುತ್ತೆ. ಸೊ ಇದು ಬಂದು ನಿಮಗೆ ಒಂದು ಗಿಡಕ್ಕೆ ಆವರೇಜ್ ಅಂದರೆ ಕೇರಳದಲ್ಲಿ 4 kgವರೆಗೂ ತೆಗಿತಾರೆ ಡ್ರೈ. ಸರ್ ಇವತ್ತು ನಿಮ್ಗೆ ಹೇಳೋದ್ನಲ್ಲ ಆಲ್ರೆಡಿ, ಈ 1,500 kg 6,000 ರೂಪಾಯಿವರೆಗೂ ಇದೆ. ಇದು 1,500. ಈಗ ನಿಮಗೆ ಅರಬ್ ಕಂಟ್ರಿಗಳೆಲ್ಲ ನಾನ್ ವೆಜ್ ಜಾಸ್ತಿ, ಅಲ್ಲೆಲ್ಲ ನಿಮಗೆ ಭಾಳ ಇಷ್ಟಪಡ್ತಾರೆ ಏಲಕ್ಕಿ ಸ್ಮೆಲ್ಗೆ, ಭಾಳ ಬಿರಿಯಾನಿ ಅದಕ್ಕೆಲ್ಲ. ಅವರು 6,000 per kg ಕೊಟ್ಟು ಖರೀದಿ ಮಾಡ್ತಾರೆ. ಬಟ್ ಅವ್ರು ಕೇಳೋಕೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರಬೇಕು. ಸೊ ಅದರಿಂದ ರೈತರು ಇದನ್ನು ಕಣ್ಣು ಮುಚ್ಕೊಂಡು ಮಾಡ್ಬೋದು, ಸಮಸ್ಯೆ ಇಲ್ಲ. ಬಟ್ ಅಂದರೆ ನೀವು ಪರಿಶ್ರಮ ಪಡಬೇಕು. ಅಡಿಕೆ ತೆಂಗಂತರ ಸುಮ್ಮನೆ ಆಗದಷ್ಟಕ್ಕೆ ಬರೋಲ್ಲ. ಸೊ ಒಳ್ಳೆ ಗಿಡ ಸೆಲೆಕ್ಟ್ ಮಾಡಿ, ಒಳ್ಳೆ ನೀವು ನ್ಯೂಟ್ರಿಷನ್ ಕೊಟ್ಕೊಂಡು ಮಾಡಿದ್ದೆ ಆದರೆ ಚೆನ್ನಾಗಿ ಬರುತ್ತೆ. ಸೊ 2 ಅಡಿ ಗುಂಡಿ ತೆಗೆದು, ಕಾಂಪೋಸ್ಟ್ ತೆಗೆದು ಒಂದು ಗಿಡ ನಾಟಿ ಮಾಡಿ ಒಂದು ಗಿಡ ಕಟ್ಟಬೇಕು, ಅಳ್ಳಾಡುತ್ತೆ ಇಲ್ಲ ಅಂದರೆ. ಯಾಕೆಂದರೆ ಮೇಲೆ ನಾಟಿ ಮಾಡಬೇಕು, ಇದನ್ನು 2 ಇಂಚ್ 3 ಇಂಚ್ ಒಳಗಡೆ ನಾಟಿ ಮಾಡಬೇಕು. ಆ ರೀತಿ ನಾಟಿ ಮಾಡಿ ನೀವು ವ್ಯವಸಾಯ ಮಾಡ್ಕೋತಾ ಬಂದರೆ ವಿತಿನ್ 6 to 7 ಮಂತ್ ಒಳಗಡೆ ಮೊದಲನೇ ಹೂವು ಬರುತ್ತೆ. ಅದು ಕಂದಲ್ಲಿ ಮಾತ್ರ. ಸೊ ನೀವು ಬೀಜದ ಗಿಡ ನೆಟ್ಟರೆ 3 ವರ್ಷ ಬೇಕು ಕಾಯಿ ಬರೋಕ್ಕೆ. ಅದಕ್ಕೆ ಕಂದನ್ನು ತೊಗೊಂಡೋಗಿ ನಡಿ ಅಂತ ಹೇಳ್ತೀವಿ. ಸೊ ಆ ರೀತಿ ಬಿಟ್ಟರೆ ನಿಮಗೆ ಪ್ರೌಢಾವಸ್ಥೆಗೆ ಬಂದು ಚೆನ್ನಾಗಿ ಇಳುವರಿ ಬರಬೇಕು ಅಂದರೆ 1 ರಿಂದ 2 ವರ್ಷ ಆಗುತ್ತೆ. 2 ವರ್ಷಕ್ಕೆ ಒಳ್ಳೆ ಇನ್ಕಮ್ಮು ನಿಮಗೆ. ಸರ್ ಮಿನಿಮಮ್ ಒಂದು ಗಿಡಕ್ಕೆ 1 kg ತೆಗೆದ್ರೂ ಈ ಜಾಗದಲ್ಲಿ ನಾವು ಆಲ್ರೆಡಿ ತೆಗೆದಿದ್ದೀವಿ. ನೀವು 1 kg ತೆಗೆದ್ರೂ, ಸೊ 1 kg ತೆಗೆದ್ರೆ ನಮಗೆ ಇವತ್ತು ನಾನು ಕೊಟ್ಟಿದ್ದು 2,400 ರೂಪಾಯಿ kg. 2,400 ರೂಪಾಯಿ kg ಇಂಟು ನಮ್ಮದು 1,200 ಗಿಡ ಇದೆ. ನೀವೇ ಇಂಟು ಮಾಡ್ಕೊಳ್ಳಿ ಎಷ್ಟು ಕಾಯಿ ಬಂತು ಅಂತ. ಸೊ ನಿಮಗೆ ಚೆನ್ನಾಗಿಲ್ಲ ಅಂದರೆ 500 ರೂಪಾಯಿಗೂ ತೊಗೊಳ್ಳಲ್ಲ ಸರ್. ಟೋಟಲ್ ನಮಗೆ ಏನಿಲ್ಲ ಅಂದ್ರೆ ಒಂದು 20 ರಿಂದ 25 ಲಕ್ಷದವರೆಗೂ ಆಗಿದೆ. ಅಂದರೆ ಒಟ್ಟು 1,200 ಗಿಡದಲ್ಲಿ. ಸರ್ ಇದು 1,200 ಗಿಡ 2 ಎಕರೆಯಲ್ಲಿದೆ. ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು 400 ರಿಂದ 500 ಗಿಡ ಹಿಂಗೆ ಹಾಕ್ಬೋದು. ಸ್ವಲ್ಪ ಹತ್ತಿರ ಹಾಕಿದ್ದೀವಿ, ಅದರಿಂದ 1,200 ಗಿಡ ಕೂತಿದೆ. ಸೊ ಹಂಗಾಗಿ ಈ ರೀತಿ ಮಾಡ್ಕೋಬೋದು. 30 ಲಕ್ಷ ಮಾಡ್ಬೋದು 2 ಎಕರೆಗೆ. ಅಂದರೆ ನಿಮ್ಮದು ಕ್ವಾಲಿಟಿ ಚೆನ್ನಾಗಿದ್ದಾರೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ
ನಿಮ್ಗೆ ಇನ್ನೂ ಕಡಿಮೆ ಬರುತ್ತೆ. 500 ರೂಪಾಯಿ ಕೆ ಜಿ ಕೇಳೋರು ಇದ್ದಾರೆ. ಸೊ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿ ಬೆಳೀರಿ. 2000 3000ವರೆಗೂ ಇದೆ ಆವ್ರೇಜ್ ರೇಟ್ ಹೇಳಿದ್ದು ನಾನು. ನಿಮ್ಗೆ ಕಡಿಮೆ ತೊಗೊಂಡ್ರೆ ಕಡಿಮೆ ಇರುತ್ತೆ ಸರ್. ಮಾರ್ಕೆಟಿಂಗ್ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸರ್, ಎಷ್ಟೇ ಇದ್ರೂ ಮಾರ್ಕೆಟಿಂಗ್ ಆಗುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿ ಬೆಳಿಬೇಕು. ಕ್ವಾಲಿಟಿ ಇದ್ದಷ್ಟು ನಿಮಗೆ ರೇಟ್ ಜಾಸ್ತಿ, ಕ್ವಾಲಿಟಿ ಕಡಿಮೆ ಬಂದಂಗೆ ರೇಟ್ ಕಡಿಮೆ. ಸೊ ಹಂಗಾಗಿ ರೈತರು ಎಲ್ಲ ಮಾಡ್ಬೋದು. ಮಂಡ್ಯ ಜಿಲ್ಲೆಯಲ್ಲಿ ಏಲಕ್ಕಿ ಬರಲ್ಲ, ಕಾಳುಮೆಣಸು ಬರಲ್ಲ ಅಂದ್ರೆ ನಮ್ಮ ತೋಟ ಮಾದರಿ. ಬಂದು ನೋಡಿ, ನಿಮಗೆ ಒಳ್ಳೆ ಅಂದರೆ ಸರ್ ನಾವು ಯಾವುದೇ ರೀತಿ ಕೆಮಿಕಲ್ ಕೊಡ್ದೇ ಬೆಳೆಸ್ತಾ ಇರೋಂಥದ್ದು. ಇದಕ್ಕೆಲ್ಲ ಸ್ವಲ್ಪ ಕೆಮಿಕಲ್ ಕೊಡ್ತೀವಿ ಏಲಕ್ಕಿಗೆ, ಯಾಕೆಂದರೆ ಅತಿ ಆರ್ಗ್ಯಾನಿಕ್ ಮಾಡಿದ್ರೆ ಬರೋಲ್ಲ. ಕೆಮಿಕಲ್ ಅಂದರೆ ಡೈಜೆಸ್ಟೇಬಲ್ ಕೆಮಿಕಲ್ಸು, ಸಾಯಿಲ್ಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಕೆಮಿಕಲ್ಸ್ ಅಂದರೆ ತಲೆಯಲ್ಲಿ ಕೂತ್ಬಿಟ್ಟಿದೆ ಜನಕ್ಕೆ, ಕೆಟ್ಟದ್ದು ಅಂತ. ಕೆಮಿಕಲ್ ಅಂದರೆ ರಾಸಾಯನಿಕದಲ್ಲಿ ಕೆಲವು ಮೈಗ್ರೇಟ್ ಕೆಮಿಕಲ್ಸ್ ಅಂತ ಇದೆ. ಅದು ಮಣ್ಣಲ್ಲಿ ಇರೋ ಗಂಟ ಇದ್ದು ಯಾವುದೇ ರೀತಿ ಹಾನಿ ಮಾಡ್ದೇ ಮಣ್ಣಲ್ಲಿ ಡೈಜೆಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಬಂದಿರೋದು ಮಣ್ಣಿಂದನೇ. ಮಣ್ಣು ಕರಗಿಸದೇ ಇರುವಂಥ ವಸ್ತು ಯಾವುದೂ ಇಲ್ಲ, ಎಲ್ಲನೂ ಕರಗಿಸೋ ಶಕ್ತಿ ಮಣ್ಣಿಗಿದೆ. ಬಟ್ ಕೆಲವು ವರ್ಷಗಳು ಜಾಸ್ತಿ ತಗೊಳುತ್ತೆ. ಹಂಗೆ ಅಂದ್ಬಿಟ್ಟು ನಾವು ಮಣ್ಣನ್ನು ಹಾಳು ಮಾಡಬಾರ್ದು. ಬಟ್ ಡೈಜೆಸ್ಟಬಲ್ ಕೆಮಿಕಲ್ ಬಂದು ಆರ್ಗ್ಯಾನಿಕ್ ಕೆಮಿಕಲ್ಸ್ನ ತಂದು ಸಿಂಪಡಣೆ ಮಾಡ್ತೀವಿ. ಚೆನ್ನಾಗಿ ಬೆಳೀತಾ ಇದ್ದೀವಿ. ಸುಮಾರು ಕಡೆ ಗಿಡ ಕೊಟ್ಟಿದ್ದೀವಿ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಈಗಿಲ್ಲ ಏನಿಲ್ಲ ಅಂದರೆ ನಮಗೊಂದು 800ರಿಂದ 1 ಟನ್ವರೆಗೂ ಏಲಕ್ಕಿ ಸಿಕ್ಕಿದೆ. ಇವತ್ತು 2000 ರೂಪಾಯಿ ಕೆ ಜಿ ಮಾರೋದು ನಿಮಗೆ 2500 ರೂಪಾಯಿ ಕೆ ಜಿ ಮಾಡೋದು 1 ಟನ್ಗೆ 25 ಲಕ್ಷ ನಮಗೆ ಇನ್ಕಮ್ ಬಂತು 1200 ಗಿಡದಿಂದ. ಸೊ ಹಂಗಾಗಿ ರೈತರು ಯಾವುದೇ ರೀತಿ ಸರ್ ನಮಗೆ ಇರೋದಿಷ್ಟು ಜಮೀನಾದ್ರೂ ನಾವು ಲಕ್ಷಾಂತರ ರೂಪಾಯಿ ಆದಾಯ ಮಾಡ್ತಾಯಿದ್ದೀವಿ ರೈತರು. ಸೊ ಈ ರೀತಿ ಮಾದರಿ ಮಾಡಿಕೊಳ್ಳಿ. 10 ಎಕರೆ ಜಮೀನಿದೆ, 20 ಎಕರೆ ಜಮೀನಿದೆ ಅಂತ ನಾವು ಆ ಜಮೀನು ಲೆಕ್ಕ ಹೇಳೋದಲ್ಲ. 1 ಎಕರೆಗೆ ಎಷ್ಟು ಪ್ರಾಫಿಟ್ ತೆಗಿತೀವಿ ನೋಡಿ. ಈಗ 1 ಎಕರೆಯಲ್ಲಿ ನನಗೆ ಏಲಕ್ಕಿಯಿಂದನೂ ಆದಾಯ ಬರುತ್ತೆ, ಮೆಣಸಿಂದನೂ ಆದಾಯ ಬರುತ್ತೆ, ಅಡಿಕೆಯಿಂದನೂ ಆದಾಯ ಬರುತ್ತೆ, ಮತ್ತು ಬಾರ್ಡ್ರಲ್ಲಿ ತೆಂಗಿದೆ, ತೆಂಗಿಂದನೂ ಆದಾಯ ಬರುತ್ತೆ, ಮತ್ತು ಸಪೋಟ ಇದೆ ಬ್ಯಾಕು. ಅದು ಸಪೋಟದಿಂದನೂ ಏನಿಲ್ಲ ಅಂದರೆ ಒಂದು 50,000 ಆದಾಯ ಬರುತ್ತೆ ನನಗೆ. ಸಸಿ, ಇನ್ನೊಂದು ಮೇಜರ್ ಸಸಿ ಬಂದು ಸಸಿ ಕೊಡ್ತೀವಿ ಮತ್ತು ಸಸಿ ಕೊಡೋದ್ರಿಂದ ನನಗೆ ಸುಮಾರು ಆದಾಯ ಆಗುತ್ತೆ ರೈತರಿಗೆ. ಹಂಗಾಗಿ ಅದರಿಂದನೂ ಆದಾಯ ಬರುತ್ತೆ. ಹಂಗಾಗಿ ರೈತರು ಎಲ್ಲ ರೀತಿ ಮಾಡ್ಬೋದು. ಸೊ ನೀವು ವೈಜ್ಞಾನಿಕವಾಗಿ ಮಾಡಿ, ಮತ್ತು ನೀವು ಹಾಕ್ಕೊಂಡ್ರೆ ಗೆರೆನ ಲಕ್ಷ್ಮಣಗಿರಿನ ಮೊದಲು ದಾಟ ಬನ್ನಿ. ಸರಿ ಮಾಡೋದೇ ಇಲ್ಲ, ನೋಡೋದೇ ಇಲ್ಲ, ಆಗೋದೇ ಇಲ್ಲ ಅಂತ ಹಳ್ಳಗಳ್ದು ಬಿಡ್ತಾರೆ. ಕೆಲವರು ಒಂದು ಆವ್ರೇಜ್ ವಯಸ್ಸವರು ತಗೊಳ್ಳೋದೇ ಇಲ್ಲ, ಆ ಸುದ್ದಿನೇ ಅದು ಸರ್ ಹೇಳಲ್ವಾ, ಸತ್ಯವಾಗಿ ಕಂಡ್ರೆ ಪ್ರಮಾಣಿಸಿ ನೋಡು ಅಂತ. ಅದು ಓಕೆ ಅಪ್ಪ ಇರಲ್ಲ, ಅದು ಅಟ್ಲೀಸ್ಟ್ ಅದನ್ನು ಕೇಳಬೇಕು ಏನಾಗಿದೆ ಅಂತ. ಕೆಲವರು ಆಗೋದೇ ಇಲ್ಲ, ಮಂಡ್ಯದಲ್ಲಿ ಬೆಳೆಯೋಕ್ಕೆ ಆಗೋದಿಲ್ಲ, ಈ ಮಣ್ಣಲ್ಲಿ ಬರೋದೇ ಇಲ್ಲ ಅಂತ ನಮ್ಮೂರವರೇ ಮಾತಾಡ್ತಾರೆ. ಹಂಗಾಗಿ ಬೆಳೆದಿರೋ ಹತ್ರ ನೋಡಿ ತಿಳ್ಕೊಳ್ಳಿ, ಆರ್ಥಿಕತೆಯಾಗಿ ಮುಂದೆ ಬನ್ನಿ. ಇದೊಂದೇ ಗಿಡ ಅಲ್ಲ, ಜಾಯಿಕಾಯಿ ಇದೆ, ಏಲಕ್ಕಿ ಇದೆ, ಸುಮಾರು ಗಿಡ ಇದೆ. ಬಟ್ ನಾವು ರಾಜಾರಾಣಿನ ಬೆಳೆದಿದ್ದೀವಿ. ಈ ಮಂತ್ರಿ ಸೈನಾಧಿಪತಿಗಳೆಲ್ಲ ಇದ್ದಾರೆ. ಇದು ಚಕ್ಕೆ, ಲವಂಗ, ಜಾಯಿಕಾಯಿ ಎಲ್ಲ ಇದ್ದಾರೆ. ಬಟ್ ಇದರಷ್ಟು ಪ್ರಾಫಿಟ್ ಅದ್ರಲ್ಲಿ ಬರೋಲ್ಲ. ಎಲ್ಲ ಇದನ್ನೇ ಬೆಳೀರಿ ಅಂತಲ್ಲ, ನಿಮ್ಗೆ ಅನುಕೂಲ ಯಾವುದಾಗತ್ತೆ ಮಾಡಿ. ಬಟ್ ಚಾಲೆಂಜಸ್ ತಗೋಬೇಕು ಸರ್. ಯಾರಿಗೂ 1 ರೂಪಾಯಿ ಬರುತ್ತೆ ಅಂದರೆ ಬಿಟ್ಟು ಯಾರಿಗೂ ಬರಲ್ಲ, ಯಾವುದು ಬಿಟ್ಟು ಕೊಡಲ್ಲ ರೈತನಿಗೆ. ಸೊ ನೀವು ಚೆನ್ನಾಗಿ ಮಾಡಿದ್ದೆ ಆದರೆ ನನ್ನ ಡಿಮ್ಯಾಂಡ್ ಕೇಳ್ಬೋದು, ನಂದು ಕ್ವಾಲಿಟಿ ಚೆನ್ನಾಗಿದೆಯಪ್ಪ ಕೊಡು ಅಂತ. ನಾನೇ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದರೆ ಏನು ಕೇಳ್ತಾರೆ ಹೇಳಿ? ಫ್ರೀಯಾಗಿ ಕೊಡ್ತೀನಿ ಅಂದರೆ ತಗೊಳ್ಳೋರು ಯಾರೂ ಇರಲ್ಲ. ಆದ್ದರಿಂದ ಚೆನ್ನಾಗಿ ಬೆಳೆಸಿ. ಏನೇ ಡೌಟ್ ಇದ್ರೂ ನನಗೆ ಫೋನ್ ಮಾಡಿ. ನಮ್ಮ ಹತ್ರ ಏಲಕ್ಕಿ ಗಿಡ ಸರ್. ನಮ್ಮ ಹತ್ರ ಏಲಕ್ಕಿ, ಕಾಳುಮೆಣಸು, ಅಡಿಕೆ, ತೆಂಗು, ಡ್ರ್ಯಾಗನ್ ಫ್ರೂಟು, ಜಾಯಿಕಾಯಿ, ಚಕ್ಕೆ, ಲವಂಗ ಎಲ್ಲ ಥರ ಗಿಡಗಳನ್ನ ನಾವು ಕೊಡ್ತೀವಿ. ಸೊ ಅದರಿಂದ ನಾವು ಸುಮ್ಮನೆ ಗಿಡ ಕೊಡಲ್ಲ. ನೀವು ಬನ್ನಿ, ತೋಟ ನೋಡಿ, ಗಿಡ ಇಷ್ಟ ಆದರೆ, ನಮ್ಮ ತೋಟ ಇಷ್ಟ ಆದರೆ ಗಿಡ ತೊಗೊಳ್ಳಿ ಅಲ್ವಾ. ನಾವು ಸುಮ್ಮನೆ ಮಾರಬೇಕು ಅಂತ ನರ್ಸರಿಗೆ ಎಲ್ಲೋ ತಂದು ಗಿಡ ಮಾರಲ್ಲ. ಸೊ ನಮ್ಮ ಗಿಡ ತೋಟ ನೋಡಿ, ಅದ್ರ ಜೊತೆ ನೀವು ಗಿಡ ಕೊಡೋ ಜೊತೆ ಗೈಡೆನ್ಸು ಕೊಡ್ತೀವಿ. ಪ್ರಾಪರಾಗಿ ಮಾಡ್ಕೊಳ್ಳಿ, ಒಳ್ಳೆ ಲಾಭ ಮಾಡ್ಕೊಳ್ಳಿ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡ್ಕೊಂಡು ನೀವು ಬಂದರೆ ಅಂದರೆ ಕೆಲವು ಟೈಮಲ್ಲಿ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ಮೆಸೇಜ್ ಹಾಕಿ ಲೊಕೇಶನ್ ಕಳಿಸ್ಕೊಡ್ತೀನಿ. ಬನ್ನಿ, ನೋಡಿ, ಮಾಡಿ. ಸರ್ ಬರೀ ನಮಗೆ ಮೆಣಸಲ್ಲೆಲ್ಲ ಬರೀ ಸರ್ 400-500 ರೂಪಾಯಿ ಕೆ ಜಿ ಸಿಕ್ಕನು 5ರಿಂದ 10 ಲಕ್ಷ ಇನ್ಕಮ್ ತೆಗಿಬೋದು ಕರೆಕ್ಟಾಗಿ ಮಾಡಿದ್ರೆ. ನೀವು ಹೆಂಗೆಂಗೋ ಬೇಕಾಬಿಟ್ಟು ಮಾಡ್ತೀನಿ ಅಂದರೆ ಬರಲ್ಲ ಬಿಡಿ, ಅದು ಬೇರೆ ಕತೆ. ಸೊ ಹಂಗಾಗಿ ರೈತರು ಸರ್ ಶ್ರದ್ಧೆ ಇಟ್ಟು ಮಾಡಬೇಕು. ಇವತ್ತು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. 10,000 5,000ಕ್ಕೆಲ್ಲ ಈಚೆ ಹೋಗಿ ದುಡಿತಾರೆ. ಅವ್ರ ಅಪ್ಪಂದು 5 ಎಕರೆ 6 ಎಕರೆ ಜಮೀನು ಇರುತ್ತೆ, ಅಲ್ಲಿ ಬಂದು ಮಾಡಲ್ಲ. ಆಮೇಲೆ ಇವತ್ತು ರೆಪ್ಯುಟೇಷನ್ನು, ಭೂಮಿ ಅಂದರೆ ಕೀಳುಮಟ್ಟ, ರೈತ ಅಂದರೆ ಕೀಳುಮಟ್ಟ, ಹಂಗೆ ತಿಳ್ಕೊಬಿಟ್ಟಿದ್ದಾರೆ. ದಯವಿಟ್ಟು ಹಂಗೆ ಮಾಡಬೇಡಿ ಸರ್. ಇವತ್ತು ಒಂದು ಆರ್ಟಿಕಲ್ ಓದ್ತಿದೆ, ಡೆಲ್ಲಿಲಿ 2 ಹುಡುಗರು ಅಣ್ಣ ತಮ್ಮದಿರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿ ಒಂದೇ ವರ್ಷದಲ್ಲಿ 2022ಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 24 ಅಷ್ಟೊಳಗೆ ಒಂದು ವರ್ಷಕ್ಕೆ ಅವರು ಮಶ್ರೂಮ್ ಬೆಳೆದು ದಿನಕ್ಕೆ 2 ಲಕ್ಷ ಪ್ರಾಫಿಟ್ ಮಾಡ್ತಿದ್ದಾರೆ. ವರ್ಷಕ್ಕೆ 7.5 ಕೋಟಿ ಆದಾಯ ತೆಗಿತಿದ್ದಾರೆ ಬರೀ ಮಶ್ರೂಮ್ ಫಾರ್ಮಿಂಗಿಂದ. ಹಾಗೆ ಸರ್ ಅಸಾಧ್ಯ ಅಂತ ಯಾವುದೂ ಇಲ್ಲ ಸರ್. ಅಂದರೆ ವೈಜ್ಞಾನಿಕತೆ ಬೆಳೆಸ್ಕೊಳ್ಳಿ, ಎಜುಕೇಷನ್ ಬೇಕು ಯಾವುದಕ್ಕೆ, ಎಲ್ಲದರಲ್ಲೂ ನಾವು ಪರಿಪಕ್ವತೆ ಸಾಧಿಸೋಕ್ಕೆ ಎಜುಕೇಷನ್ ಬಳಸ್ಕೊಳ್ಳಿ. ಬೆಳೆದಿರೋ ರೈತರ ಅನುಭವ ತಗೊಳ್ಳಿ. ಯಾಕೆಂದರೆ ಇವತ್ತು ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಅನುಭವ ಇಂಪಾರ್ಟೆಂಟು. ಸೊ ನಮಗೆ ಗೊತ್ತಿಲ್ಲ ಅನ್ನೋದನ್ನು ಬೇರೆ ಹತ್ರ ಕಲ್ತ್ಕೊಳ್ಳಿ, ಮುಜುಗರ ಬೇಡ. ಈಗ ನಮ್ಮವರು ಹಾಕಿದ್ದಾರೆ ಅಂದ್ಬಿಟ್ಟು ಯಾರೂ ಬರೋಲ್ಲ ನೋಡೋಕ್ಕೆ.
ಯಾಕಂದ್ರೆ ನಾವು ಬಂದರೆ ಅವರು ಈಗೋ ಹರ್ಟ್ ಆಗ್ಬಿಡುತ್ತೆ. ನಂಬ್ತಾ ಇಲ್ಲ ಅಂದರೆ ಸರ್ ಇಲ್ಲಿ ಬಂದು ನೋಡಿದ್ರೆ ನಂಬ್ತಾರೆ, ಯಾಕೆಂದರೆ ಕಣ್ಣಿಗೆ ಯಾರು ಬಟ್ಟೆ ಕಟ್ಟಕ್ಕಾಗಲ್ಲ. ಬಂದು ನೋಡಿದ್ರೆ ಓ ನೀವು ಮಾಡಿದಿರಿ ಸಭಾಷ್ ಅಂತಾರೆ. ಆ ರೋಡಲ್ಲಿ ನೋಡೋರು ನಂಬಲ್ಲ, ಇಲ್ಲಿ ಹೇಳೋಕ್ಕೆ ಬೆಳೆಯೋಕ್ಕಾಗತ್ತಾ, ಆಗಲ್ಲ ಅಂತಾರೆ ಇದುವರೆಗೂ. ಅದಕ್ಕೆ ಹಂಗೆ ಅದಕ್ಕೋಸ್ಕರ ನೋಡಿ ಮಲೆನಾಡು ವಾತಾವರಣ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ನೋಡಿ ಯಾವುದೇ ರೀತಿ ನಾವು ಕಸ ಕಡ್ಡಿಗಳನ್ನ ವೇಸ್ಟ್ ಮಾಡಲ್ಲ, ಇಲ್ಲೇ ಹಾಕ್ತೀವಿ, ಇಲ್ಲೇ ಡಿಕಂಪೋಸ್ ಆಗುತ್ತೆ. ಸೊ ಹಿಂಗೆ ಸರ್ ಝೀರೋ ಮೇಂಟೆನೆನ್ಸು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಅಲ್ಟಿಮೇಟ್ ರೈತನಿಗೆ ಲಾಭನೇ ಇಂಪಾರ್ಟೆಂಟು. ಸೊ ಲಾಭದ ಜೊತೆಗೆ ಒಳ್ಳೆ ನೆಮ್ಮದಿ ಲೈಫು. ಸರ್ ಇದಕ್ಕಿಂತ ಮುಂಚಿತವಾಗಿ ಬಾಳೆ ಇತ್ತು, ಸಣ್ಣ ಪುಟ್ಟ ಕಡ್ಡಿ ಗಿಡ್ಡಿ ಹಸುಗಳಿಗೆಲ್ಲ ಬೆಳ್ಕೋತಿದ್ವಿ. ಮೊದಲು ಇದ್ದಿದ್ದು ಅಡಕೆ ಮತ್ತು ತೆಂಗು. ಒಂದು 20 ವರ್ಷ ಆಯಿತು. ಅದಾದಮೇಲೆ ಒಂದು 5 ವರ್ಷ 10 ವರ್ಷ ಆದಮೇಲೆ ನಮ್ಮ ತಂದೆಯವರು ಏಲಕ್ಕಿ ಅದು ಕಾಳುಮೆಣಸು ತಂದು ಹಬ್ಸಿದ್ರು. ಸರ್ 5 ಗಿಡದಲ್ಲಿ ಉಳ್ಕೊಂಡಿದ್ದೆ 2 ಗಿಡ. ಆ 2 ಗಿಡದಲ್ಲಿ 2 ಗಿಡನೇ ನಿಲ್ಲಿಸಿ ಅದರಿಂದ ಸಸಿ ಮಾಡಿ ಪ್ರತಿ ಮರಕ್ಕೂ ನಮ್ಮ ತಂದೆ ಭಾಳ ಶ್ರಮ ಪಟ್ಟಿದ್ದಾರೆ. 1 ವರ್ಷದ ಇದು ಪರಿಶ್ರಮ ಅಲ್ಲ, ಸುಮಾರು ವರ್ಷ ಶ್ರಮ ಪಟ್ಟು ನಿಲ್ಲಿಸಿರೋದಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಆದಾಯ ಸಿಗ್ತಾ ಇದೆ ನಮಗೆ. ಇದು 1 ವರ್ಷದ್ದು ಇನ್ವೆಸ್ಟ್ಮೆಂಟು ಅಥವಾ 1 ವರ್ಷದ ಕನಸಲ್ಲ ಇದು. ಸರ್ ಇವು ಯಾವತ್ತೇ ಆದರೂ ಕೃಷಿಲಿ ನೀವು ಒಂದು 4 ವರ್ಷ 3 ವರ್ಷ ಶ್ರಮ ಪಟ್ಟರೆ ಇನ್ನು ಮಿಕ್ಕಿದ 30 ವರ್ಷ ಆರಾಮಾಗಿರ್ಬೋದು. ಆ ಥರ ಬೆಳೆಗಳು ಮಾಡ್ಕೊಳ್ಳಿ. ಬರೀ ಟೊಮೊಟೊ ತರಕಾರಿ ನಂಬ್ಕೊಂಡು 50,000 ಸಿಕ್ತು, ಮುಂದಿನ ವರ್ಷ ಲಕ್ಷ ಸಿಕ್ತು ಅನ್ನೋ ಮಾಡಬೇಡಿ. ಸರ್ 5 ಲಕ್ಷ ಬರಲಿ ವರ್ಷಕ್ಕೆ, ಕಂಟಿನ್ಯೂಸ್ ಆಗಿ ಬರಬೇಕು, ತಲೆನೋವಿರಲ್ಲ. ಈ ತರಕಾರಿ ಹೆಂಗೆ ಗೊತ್ತಾ, ಈ ವರ್ಷ 10 ಲಕ್ಷ ಸಿಕ್ಕಿದ್ರೆ ಮುಂದಿನ ವರ್ಷ 10 ರೂಪಾಯಿ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಹಂಗೆ ಬೆಳಿಲೇಬೇಡಿ ಅಂತ ನಾನು ಯಾರನ್ನೂ ಡಿಸ್ಕರೇಜ್ ಮಾಡ್ತಿಲ್ಲ, ದಯವಿಟ್ಟು. ಅಂದರೆ ಬ್ಯಾಲೆನ್ಸ್ ಆಗಿ ಬೆಳ್ಕೊಳ್ಳಿ, ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ಅದನ್ನು ಮಾಡಿ. ಸೊ ಹಂಗಿಂದ ಏನು ಅಂದರೆ ನಾನು ಅಲ್ಟಿಮೇಟ್ ಹೇಳೋದಂದರೆ ಮೊದಲು ತಲೆಯಲ್ಲಿ ತುಂಬ್ಕೊಂಡ್ರೆ ಮೂಢನಂಬಿಕೆ ತೆಗೆದಾಕಿ. ಯಾವುದೇ ಬೆಳೆ ಸರ್ ಇವತ್ತು ಇಲ್ಲೇ ಇದೇ ಜಾಗದಲ್ಲಿ ನೀವು ಇದು ಕೇಸರಿ ಬೆಳಿಬೋದು, ಕಾಶ್ಮೀರದಲ್ಲಿ ಕೇಸರಿ ಬೆಳಿತಾರಲ್ಲ, ಇಲ್ಲಿ ಬೆಳಿಬೋದು. ಬಟ್ ವೈಜ್ಞಾನಿಕತೆ ಮತ್ತು ಸಪೋರ್ಟು ಮತ್ತು ಟೆಕ್ನಿಕಲ್ ನಾಲೆಡ್ಜ್ ಅನ್ನೋದು ಇರಬೇಕಷ್ಟೇ ರೈತರಿಗೆ. ಇದಿದ್ದರೆ ನೀವು ಯಾವ ಜಾಗದಲ್ಲಿ ತಮಿಳ್ನಾಡಲ್ಲಿ ತೊಗೊಂಡು ಹೋಗ್ಬೇಕಾದ್ರೂ ಏಲಕ್ಕಿ ಬೆಳಿಬೋದು. ಕ್ಲೈಮೇಟ್ ಸರ್ ಯಾವುದೇ ಆದರೂ ಇವತ್ತು ನಾವು ಸೆಟ್ ಮಾಡ್ಕೋಬೇಕು ಅದನ್ನು. ಆ ಅಟ್ಮಾಸ್ಫಿಯರಿಕ್ ಕಂಡೀಷನ್, ಹ್ಯೂಮಿಡಿಟಿ, ಟೆಂಪ್ರೇಚರ್ನ ನಾವು ಅದಕ್ಕೆ ಅನುಕೂಲ ತಕ್ಕಂಗೆ ಒಂದು ಪಾಲಿಹೌಸ್ ಥರನ ಮಾಡಿಕೊಂಡು ಸಕ್ಸಸ್ ಆಗ್ಬೋದು. ಮಾಡಿದ್ದೀವಿ. ಸೊ ಅದಕ್ಕೆ ಈಗ ನೋಡಿ 40 ಡಿಗ್ರಿ ಟೆಂಪ್ರೇಚರ್ ಬಂದ್ರೂ ಏಲಕ್ಕಿ ಗಿಡ ಹಾನಿಯಾಗಿಲ್ಲ. ಸೊ ಏಲಕ್ಕಿ ಗಿಡ ಇದೆಲ್ಲ ಒಣಗಿದೆಯಲ್ಲ, ಇದೆಲ್ಲ ಬಂದು ನಿಮಗೆ ಇದು ವಯಸ್ಸಾಗಿರೋ ಗಿಡಗಳು, ಇದು ಎಲ್ತಿ ಗಿಡ ಅಲ್ಲ, ವಯಸ್ಸಾಗಿರೋ ಗಿಡ ಏನಾಗುತ್ತೆ ಅದನ್ನು ರಿಮೂವ್ ಮಾಡ್ತೀವಿ ಈಗ. ಸೊ ಇದೆಲ್ಲ ನೋಡಿ ಚಿಗುರುಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಿಗುರೆಲ್ಲ. ಸೊ 42 ಡಿಗ್ರಿ ಬಂದರೆ ಚಿಗುರು ಹಾನಿ ಆಗಿಲ್ಲ. ಇದೆಲ್ಲ ನೋಡಿ ಫ್ಲವರಿಂಗ್, ಇದೆಲ್ಲ ಲಾಸ್ಟ್ ಇಯರ್ದು ಈ ವರ್ಷದ್ದು ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ. ಸೊ ಹಾಗಾಗಿ ರೈತರು ಬಂದು ನೋಡಿ, ನಾವು ಗಿಡ ಕೊಡ್ತೀವಿ ಮತ್ತು ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತೀವಿ, ಅದು ಇಂಪಾರ್ಟೆಂಟು. ಮತ್ತು ಯಾವುದೇ ಮಣ್ಣಲ್ಲಾದರೂ ಬೆಳಿಬೋದು, ಅದಕ್ಕೆ ಅನುಕೂಲ ಆಗಂಗೆ. ಈಗ ಒಂದು ಮನೆ ಕಟ್ಟಬೇಕು, ಒಂದು ರೋಡ್ ಸೈಡ್ ಜಮೀನು ಇರುತ್ತೆ, 10 ಅಡಿ ಹಳ್ಳ ಇದ್ರೂ ಅದನ್ನು ಫಿಲ್ ಮಾಡಲ್ವಾ, ಅನುಕೂಲಕ್ಕೆ ತಕ್ಕಂಗೆ ಅಡ್ಜಸ್ಟ್. ಇದು ಅಷ್ಟೇ, ಕರಿ ಮಣ್ಣಿದೆ, ನಮ್ಮದು ಲೂಮಿ ಸಾಯಿಲ್ ಇದೆ, ನಮ್ಮ ಮರಳು ಮಣ್ಣು, ಚಿಂತೆ ಬೇಡ, ಎಲ್ಲದರಲ್ಲೂ ಬೆಳಿಬೋದು. ಮರಳು ಮಣ್ಣಿಗೆ ಯಾವ ರೀತಿ ವ್ಯವಸಾಯ ಮಾಡಬೇಕು, ಮರಳು ಮಣ್ಣಿಗೆ ಯಾವ ರೀತಿ ನಾಟಿ ಮಾಡಬೇಕು. ಸರ್ ನಾನು ಅದನ್ನು ಹೇಳ್ತಿರೋದು, ಕಾಪಿ ಹೊಡಿಬೇಡಿ, ಹೊಸ್ದಾಗಿ ನೀವು ಪ್ರಾರಂಭ ಮಾಡಿ, ಅನುಭವ ತಗೊಂಡು ಮಾಡಿ. ಇನ್ನು ನಾನು ಕೆಂಪು ಮಣ್ಣಲ್ಲಿ ನೋಡಿ, ಇಲ್ಲಿ ಎತ್ತರನೇ ಇಲ್ಲ, ಸೇಮ್ ಲೆವೆಲ್ಗಿದೆ ಏಲಕ್ಕಿ. ಕರಿ ಮಣ್ಣಲ್ಲಿ ಈ ರೀತಿ ಮಾಡೋಕ್ಕಾಗಲ್ಲ. ಕರಿ ಮಣ್ಣಲ್ಲಿ ಬೇಸ್ಗಿಂತ ಒಂದು ಅರ್ಧ ಅಡಿ 1 ಅಡಿ ಹೈಟ್ ಮಾಡಿ ಅದ್ರ ಮೇಲೆ ಏಲಕ್ಕಿ ಬೆಳಿಬೇಕು. ಈ ರೀತಿ ಎಲ್ಲ ಇದೆ, ದಯವಿಟ್ಟು ನೋಡ್ಕೊಂಡು ಮಾಡಿ. 1 ವರ್ಷ ಲೇಟ್ ಆಗಲಿ, ಗೈಡೆನ್ಸ್ ತಗೊಂಡು ಪ್ರಾಪರಾಗಿ ಮಾಡಿ. ಸರ್ ನಾನು ಹೇಳೋದೇನೆಂದರೆ, ಇವತ್ತು ನಾನು ಕೃಷಿ ಮಾಡ್ತೀನಿ ಅಂತ ನಾಳೆನೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕೆಲಸ ರಿಸೈನ್ ಮಾಡಿಬಿಟ್ಟು ಯಾರೂ ಬರಬೇಡಿ, ದಯವಿಟ್ಟು ಅಂಥ ಸಾಹಸ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ನೀವು ಏನು ಮಾಡಿ, ಆಲ್ಟರ್ನೇಟಿವ್ ಡೇಸ್, ಒಂದು ವಾರ ರಜೆ ಇರುತ್ತೆ ಅಥವಾ ಒಂದು ವೀಕ್ ರಜೆ ಇರುತ್ತೆ, ನೀವು ಸರ್ ಟೈಮ್ನ ಟೈಟ್ ಶೆಡ್ಯೂಲ್ ಮಾಡ್ಕೋಬೇಕು. ಒಂದು ವಾರಕ್ಕೆ 2 ದಿನ ಬರ್ತೀನಪ್ಪ, ನಾನು ಟೈಮ್ ಕೊಡ್ತೀನಿ, ಡಿಸೈಡ್ ಮಾಡ್ಕೊಳ್ಳಿ. ಒಂದು ವಾರಕ್ಕೊಂದ್ಸಲಿ ಬನ್ನಿ. ಸರ್ ಏನೇ ಬೆಳಿಲ್ವೋ ಏನೋ ಒಂದು ಬೆಳೀರಿ ಮಣ್ಣಲ್ಲಿ, ಆಗ ನಿಮಗೊಂದು ಅನುಭವ ಸಿಗುತ್ತೆ, ಸಾಯಿಲ್ ಜೊತೆ ಕಾಂಟ್ಯಾಕ್ಟ್ ಸಿಗುತ್ತೆ. ಸರ್ ರೈತ ಅಂದರೆ ಗಿಡ ಮತ್ತು ಸಾಯಿಲ್ ಜೊತೆ ಮಾತಾಡಬೇಕು, ಅದ್ರ ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು. ಇದನ್ನು ಮೆಷಿನರಿಯಾಗಿ ನೋಡಬೇಡಿ ದಯವಿಟ್ಟು. ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡಿದ ತಕ್ಷಣ ಆಫ್ ಆಗುತ್ತೆ, ಹಂಗಲ್ಲ. ಇದು ಒಂದು ಬಾಂಧವ್ಯತೆ ಇರಬೇಕು. ಗಿಡ ಬಂದಾಗ ನಮಗೆ ಸಂದೇಶ ಕಳಿಸುತ್ತೆ, ನಾನು ಹಾಳಾಗಿದ್ದೀನಿ ಹಂಗೆ. ಸೊ ಹಂಗಾಗಿ ಡೈರೆಕ್ಟು ಈಗ ಬೆಂಗಳೂರಲ್ಲಿ ನಾಳೆಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಬಂದು ಬೆಳೀರಿ ಅಂತ ನಾನು ಹೇಳಲ್ಲ. ಅನುಭವ ತೊಗೊಳ್ಳಿ. 2 ವರ್ಷ ಆಗಲಿ, ಇರೋ ಕೆಲಸ ಬಿಟ್ಬಿಟ್ಟು ಬರಬೇಡಿ. 2 ವರ್ಷ ಆಗಲಿ, ನೀವು ಬೆಳೀರಿ, ವಾರಕ್ಕೊಂದ್ಸಲಿ ಬನ್ನಿ. ಸಣ್ಣ ಪುಟ್ಟ ಏನಾಗುತ್ತೆ ಮೇಂಟೈನ್ ಮಾಡಿ, ಯಾಕೆ ಒಂದು ಅನುಭವ ಸಿಗುತ್ತೆ, ನಮಗೆ ನಾಲೆಡ್ಜ್ ಸಿಗುತ್ತೆ, ಪೇಷನ್ಸ್ ಬರುತ್ತೆ. ಇಂಪಾರ್ಟೆಂಟ್ ಅದು. ಸರಿ, ಇವತ್ತು ಪೇಷನ್ಸ್ ಇಲ್ಲ. ಅಮೆಜಾನು, ಫ್ಲಿಪ್ಕಾರ್ಟ್ ಥರ ಈಗ ಆರ್ಡ್ರ್ ಮಾಡಿದ್ರೆ 5 ನಿಮಿಷಕ್ಕೆ ಬರಬೇಕು, 10 ನಿಮಿಷಕ್ಕೆ ಬರಬೇಕು, ಫುಡ್ ಡೆಲಿವರಿ ಥರ. ಹಂಗೆ ದಯವಿಟ್ಟು ಇದರಲ್ಲಿಲ್ಲ. ನೀವು ಕೆಲಸ ಮಾಡಿಕೊಂಡೇ ಇದನ್ನು ಮೇಂಟೈನ್ ಮಾಡಿ. ಒಂದು 2 ವರ್ಷ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳಿಬೇಕು ಮೊದಲು. ಇಲ್ಲಪ್ಪ ನಾನು ಮಾಡ್ತೀನಪ್ಪ, ನನಗೊಂದು 2 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು, ಆ ಮಣ್ಣು ಜೊತೆ ನಾನು ಬೆರ್ತಿದ್ದೀನಿ, ನನ್ನ ಸಕ್ಸಸ್ ಆಗೋದು ಬೆಳೀಲಿ. ಅರ್ಥ ಆಯ್ತಾ ಸರ್? ಎಲ್ಲರಿಗೂ ಸೆಟ್ ಆಗಲ್ಲ. ಈಗ ನೋಡಿ, ಎಲ್ಲ AS ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾನು ಎಲ್ಲ ಬಂದು ರೈತ ಅನ್ನೋಕ್ಕಾಗಲ್ಲ. ನಿಮ್ಗೆ ಆಗಲಿಲ್ವ 2 ವರ್ಷ ಬಿಟ್ಬಿಡಿ ದಯವಿಟ್ಟು. ಆಗಲಿಲ್ಲ ಅಂದರೆ ಮಣ್ಣನ್ನು ಹಾಳು ಮಾಡಬೇಡಿ, ಬೆಳೆ ಹಾಳು ಮಾಡಬೇಡಿ, ಮತ್ತು ಒಪಿನಿಯನ್ ಹಾಳು ಮಾಡಬೇಡಿ. ಯಾರೋ ಒಬ್ಬ ಒಪಿನಿಯನಿಂದ 1000 ಜನ ಪರಿವರ್ತನೆ ಆಗ್ಬಿಡ್ತಾರೆ. ಅಯ್ಯೋ ಈ ಮಣ್ಣಲ್ಲಿ ಏಲಕ್ಕಿ ಬರಲ್ಲಪ್ಪ ಅಂತ ಒಬ್ಬ ನೆಗೆಟಿವ್ ಒಪಿನಿಯನ್ ಕೊಟ್ಟ ಅಂದರೆ 1000 ಜನ ಮಾಡೋ ಅಂತಾರೆ ಹಿಂದ್ಕೋಗ್ಬಿಡ್ತಾರೆ. ನೀವು ಆಗಲಿಲ್ವ 2 ವರ್ಷ ಟ್ರೈ ಮಾಡಿ,
ಅದೇ ಕೆಲಸಕ್ಕೆ ಬ್ಯಾಕನ್ ಆಗ್ಬಿಡಿ. ಯಾಕೆಂದ್ರೆ ಎಲ್ಲ ರೈತರಾದರೆ ಲ್ಯಾಪ್ಟಾಪ್ ವರ್ಕ್ ಮಾಡೋರು ಯಾರು ಇರಲ್ಲ, ಅಲ್ಲಿ ಬೇಕ್ರಿಲಿ ಮಾಡೋರು ಯಾರು ಇರಲ್ಲ, IT ಆಫೀಸಲ್ಲಿ ಯಾರು ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲ ಪ್ರೊಫೆಷನ್ಗೂ ಅದದ್ದೇ ಆದ ಮರ್ಯಾದೆ ಇದೆ, ವ್ಯಾಲ್ಯೂ ಇದೆ. ಸೊ ನೀವು ಏನು ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಗೌರವ ಇದ್ದರೆ ಬನ್ನಿ, ದಯವಿಟ್ಟು ಮಾಡಿ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ. ಎಲ್ಲ ಲಕ್ಷಾಂತರ ರೂಪಾಯಿ ಹಾಕಿ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಮಾಡ್ತೀನಿ ಅನ್ನೋರು ಧೈರ್ಯವಾಗಿ ಮುಂದೆ ಬನ್ನಿ, ಇದರಲ್ಲಿ ಇದೆ. ಬಟ್ ತಿಳಿದಿರೋರ ಹತ್ರ ಮಾಡಿ, ಯಾವುದೂ ಅಸಾಧ್ಯ ಅಂತಿಲ್ಲ. ಏರೋನಾಟಿಕಲ್ ಇಂಜಿನಿಯರ್ ಬೈ ಪ್ರೊಫೆಷನಲ್ಲು ನಿಮ್ಗೆ ಗೊತ್ತಿರ್ಬೋದು. ಏರೋನಾಟಿಕಲ್ ಇಂಜಿನಿಯರ್ ಅಂದರೆ ಸ್ವಲ್ಪ ಟಫೆಸ್ಟ್ ಡಿಗ್ರಿ ಕಂಪ್ಯಾರಿಟಿವ್ ಇಂಜಿನಿಯರಿಂಗಲ್ಲಿ ತುಂಬ ಇರುತ್ತೆ ಕಲಿಯೋದು. ಅದ್ರ ಮಧ್ಯೆ ನಾನು ವೀಕೆಂಡಲ್ಲಿ ಕೃಷಿ ಯೂನಿವರ್ಸಿಟಿಗಳನ್ನ ವಿಸಿಟ್ ಮಾಡ್ತಿದ್ದೆ. ಕೇರಳ, ಗುಜರಾತ್ ಸುಮಾರು ಕಡೆ ಹೋಗಿದ್ದೀನಿ. ಸೊ ಹಿಂಗೆಲ್ಲ ಆದಾಗ ನಮಗೊಂದು ಲೈವ್ ಎಕ್ಸ್ಪೀರಿಯನ್ಸ್ ಬಂತು. ಸರ್ ಈಗ ನೋಡಿ, ಒಬ್ಬ ಮಾರ್ವಾಡಿ ಮಗ, ಒಬ್ಬ ಸೇಟು ಮಗ, ಅವ್ನು ಎಷ್ಟೇ ದೊಡ್ಡ ಉನ್ನತಿಗೆ ಹೋದರೂ ಅವ್ರ ಅಪ್ಪನ ವಿದ್ಯೆ ಮರೆಯಲ್ಲ. ಆ ಗಲ್ಲಾ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಸಂಪಾದನೆ ಮಾಡೋ ವಿದ್ಯೆ ಅವ್ರ ಬ್ಲಡ್ಡಲ್ಲೇ ಬಂದುಬಿಟ್ಟಿರುತ್ತೆ. ಸೊ ರೈತರು, ಒಕ್ಕಲಿಗರು ಕೂಡ ತಮ್ಮ ಇರುವಂಥ ಜಮೀನಲ್ಲಿ ಏನಾದರೂ ಮಾಡಿ 5 ರೂಪಾಯಿ ಆದಾಯ ಬರಲಿ, ಬಟ್ ಅದನ್ನು ಕಾಯಕವೇ ಕೈಲಾಸ, ಅದನ್ನು ಆ ಕಸಬನ್ನು ಬಿಡಬಾರ್ದು. ಸೊ ಹಂಗಾಗಿ ನಾನು ಏನು ಮಾಡಿದೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ನಮ್ಮ ತಂದೆ ಮೂಲತಃ ಬಂದಿರೋದ್ರಿಂದ ರಜಾ ದಿನಗಳಲ್ಲಿ ಬರ್ತಿದ್ದೆ, ಮಾಡ್ತಿದ್ದೆ. ಮತ್ತು ಕೋವಿಡ್ ಬಂದಾಗ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟೆ. ಸೊ ಹಂಗಾಗಿ ನನಗೆ ಮಂಗಳೂರಲ್ಲಿ ಕೆಲಸ ಮಾಡೋದು. ನಾನು ಅಂದರೆ ಮಂಗಳೂರು ಬೇಸ್ಡ್ ಕಂಪ್ನಿ ಬೆಂಗಳೂರಲ್ಲಿರೋದು. ಸೊ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಅಲ್ಲಿ ಜಾಬ್ ತೊಗೊಂಡೆ. ಸೊ ಜಾಬ್ ಆಯಿತು. ಆಗ ನನಗೆ ಅಲ್ಲಿಗೆ ಬಂದು ಮಾಡಬೇಕು ಅಂತ ಹೇಳಿದ್ರು. ನಾನೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿ ವರ್ಕ್ ಫ್ರಮ್ ಹೋಮ್ ತೊಗೊಂಡೆ. ಈಗ ವರ್ಕ್ ಫ್ರಮ್ ಹೋಮು ಮಾಡ್ತೀನಿ ಅಂದರೆ ಅಸೈನ್ಮೆಂಟ್ ಲೆಕ್ಕ ಡ್ಯೂಟಿ ನಂದು, 9 to 5 ಅಲ್ಲ. ಅದರಿಂದ ಇದನ್ನು ಮೇಂಟೈನ್ ಮಾಡ್ತೀನಿ, ಅದನ್ನು ಮೇಂಟೈನ್ ಮಾಡ್ತೀನಿ. ನನಗೆ ಆಯಿತು ಅಂದಾಗ ಕೆಲಸ ಬಿಡ್ತೀನಿ, ಪರ್ಮನೆಂಟ್ ನಾವು ಇದನ್ನು ಮೇಂಟೈನ್ ಮಾಡ್ತೀವಿ. ಸೊ ಹಂಗಾಗಿ ರೈತರು ಅಂದರೆ ಸರ್ ಇವತ್ತು ಮೈಂಡ್ ಸೆಟ್ ಸರ್, ನಿಮ್ಮ ಮನಸ್ಸು ಹೇಳ್ತಾರಲ್ಲ, ಒಬ್ಬ ಪೆಟ್ರೋಲ್ ಬಂಕ್ ಮಾಲೀಕ ಅಥವಾ ಪೆಟ್ರೋಲ್ ಹಾಕ್ತೀನಿ ಇವತ್ತು ಅಂಬಾನಿ ಆಗಿದ್ದಾನೆ. ಅಂಬಾನಿ ಇವಾಗ ಇಡೀ ದೇಶಕ್ಕೆ, ಇಡೀ ಏಷ್ಯಾಗೆ ಶ್ರೀಮಂತ. ಹಂಗೆ ಮೈಂಡ್ ಸೆಟ್ಟು ದೊಡ್ಡದು. ಮಾಡೋಕ್ಕಾಗಲ್ಲ ಅಂದರೆ ಆಗೋದೇ ಇಲ್ಲ, ಒಂದು ಕಡ್ಡಿನೂ ಎತ್ತಿಡೋಕ್ಕಾಗಲ್ಲ. ಸೊ ನೀವು ಏನು ಮಾಡಿ, ಕೆಲಸದ ಜೊತೆಗೇ ಬೆಂಗಳೂರಲ್ಲಿರೋರು ಒಂದು ವಾರನೋ ಬಂದು ಒಂದು 2 ದಿವಸ ನೋಡಿ, ಟೈಮ್ ಕೊಡಿ, ಒಂದು 2 ವರ್ಷ ಟ್ರೈ ಮಾಡಿ. ಇಲ್ಲ ಆಗ್ತಿಲ್ಲಪ್ಪ ನನಗೆ, 2 ದೋಣಿ ಮೇಲೂ ಕಾಲಿಡೋಕ್ಕಾಗಲ್ಲ, ಕಾಲು ಕಿಸ್ಕೊಂಡು ಬಿದ್ದೋಗ್ಬಿಡ್ತಾರೆ. ಹಂಗಾಗಿ ಎರಡನ್ನೂ ಮೇಂಟೈನ್ ಮಾಡಿಕೊಂಡು ನನಗೆ ಯಾವುದು ಓಕೆ ಅನಿಸುತ್ತೆ ಅದಕ್ಕೆ ಹೋಗಿ ಇನ್ನೊಂದನ್ನು ಬಿಡಿ.